ನಾ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ರೀ, ಚಲೋ ರೆಸ್ಪಾನ್ಸ್ ಸಿಕ್ಕಿತ್ತು. ಏನಪ್ಪ ಅಂದ್ರೆ ಒಂದು ಏನೋ ಮಾಡ್ಬೇಕಂದ್ರೆ ಲೈಕ್ ಸ್ಟಡೀಸ್ ಮಾಡೋ ಮುಂದೆ ಸ್ಟಡೀಸ್ ಆದಮೇಲೆ ಜಾಬ್ ಹೋಗೋಕೇನ ನೀವು ಓದ್ಕೊತನ ಜಾಬ್ ಮಾಡಿದ್ರೆ ಭಾಳ ಚಲೋ ಅಂತ ನಿಮ್ಗೆ ಹೇಳಿದ್ದೆ. ಮೇ ಬಿ ನಿಮಗೆ ಅದು ವಿಡಿಯೋ ನೀವು ನೋಡಿರಬೇಕು. ನೋಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ್ರೆ ಆ ವಿಡಿಯೋ ನೋಡಕ್ಕೆ ಹೋಗ್ತೀರಿ, ಹಂಗೈತದ ವಿಡಿಯೋ. ಸೊ ಅದಕ್ಕೆ ಎಷ್ಟೋ ಜನಕ್ಕೆ ಈಗಾದರೂ ಭಾಳ ಮಂದಿ ಕನ್ಫ್ಯೂಷನ್ ಐತ್ರಿ. ಪಾಪ ಸ್ಟಡಿ ಇದು ಡಿಗ್ರಿ ಆದಮೇಲೆ ಏನು ಮಾಡ್ಬೇಕು, ಡಿಗ್ರಿ ಆದಮೇಲೆ ಏನು ಮಾಡ್ಬೇಕು ಅನ್ನೋದು ಒಂದು ಕ್ವಶನ್ ಮಾರ್ಕ್ನಾಗ ಉಳಿದ್ಬಿಟ್ಟಿರ್ತಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಇನ್ನು ಡಿಗ್ರಿ ಆಗಿಬಿಟ್ಟಿತ್ತು ಅಂದ್ರೆ ಮುಗಿದು ಹೋತು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಏನು ಡಿಗ್ರಿ ಓದೋರು ಇರ್ತಿಲ್ಲ, ದಯವಿಟ್ಟು ನನ್ನ ಫಸ್ಟ್ ವಿಡಿಯೋ ನೋಡಿರಿ ನೀವು. ಅಂದ್ರೆ ನಿಮ್ಗೆ ಏನು ಅನ್ಸೈತಿ, ಈಗೇನು ಅನಿಸಿಲ್ಲ ಅಂದರೂ ಮುಂದೊಂದು ಟೈಮ್ನಾಗ ನೀವು ನನ್ನ ವಿಡಿಯೋ ನೋಡಿದವ್ರು ನೆನೆಸ್ಬೋದು ಅಂತ ನಾನು ಅನ್ಕೊತೀನಿ. ಯಾಕಂದ್ರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಸಂಬಂಧ ಹೇಳಿದ್ರಿ ನಾ ಅದು ಏನಪ್ಪ ಅಂದ್ರೆ ಅರ್ನ್ ಬೈ ಲರ್ನ್ ಮಾಡಿರಿ. ಇದು ನಾಟ್ ಓನ್ಲಿ ಲೈಕ್ ಅದು ಹಳೆ ಕಲ್ಚರ್ ಅಷ್ಟೇ ಅಲ್ಲ, ಈವನ್ ಫಾರಿನ್ನಾಗೂ ಅದೇ ಥರನೇ ಐತಂತ. ಯಾವುದೋ ಒಂದು ಮಾಸ್ಟರ್ ಡಿಗ್ರಿ ಮಾಡೋದಿರಲಿ ಏನೋ ಮಾಡಿರಲಿ, ಬಟ್ ಓದ್ಕೊಂತನ ಅವ್ರು ಜಾಬ್ ಮಾಡ್ತಾರೆ. ಅಲ್ಲಿ ಏನಪ್ಪ ಒಂದು ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಇರಬೇಕು. ಒಂದು ಎರಡನೇದು ಏನಪ್ಪ ಅಂದ್ರೆ 1 ತಾಸು ದುಡಿದ್ರು 1 ತಾಸಿನ ಪೇಮೆಂಟ್ ಕೊಡ್ತಾರಂತ, ಅಂದರೆ ಎಲ್ಲೇ ಫಾರಿನ್ನಾಗ. ಸೊ ನನಗೂ ಗೊತ್ತಿಲ್ಲ. ನಾವೊಮ್ಮೆ 10th ಲ್ಯಾಮಿಂಟನ್ ಸ್ಕೂಲ್ ನಂದು, ಅಲ್ಲಿ ಒಬ್ಬರು ಮೇಡಮ್ ಫಾರಿನ್ ಹೋಗಿ ಬಂದಿದ್ರು ಆ ಟೈಮಿಗೆ US-ಗೆ. ಅವ್ರು ಅದನ್ನು ಅವಾಗ ಹೇಳಿದ್ರು ಅಂತ ಹೇಳಿ ನೆನಪಲ್ಲೇ ಹೇಳಾವಂತೀನಿ. ನನಗೂ ಎಕ್ಸಾಕ್ಟ್ಲಿ ಹೆಂಗೈತಿ ಏನು ಗೊತ್ತಿಲ್ಲ, ಅವ್ರು ಹೇಳೋ ಒಂದು ಇದರಿಂದ ಮೇಲೆ ಹೇಳಾವಂತೀನಿ. ನೆಕ್ಸ್ಟ್ ನಾನು ಫಾರಿನ್ ಹೋದೆ ಅಂದರೆ ಅದ್ರದ್ದು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಗೆ ಹೇಳ್ತೀನಿ. ನೀವು ದಯವಿಟ್ಟು ಅಲ್ಲಿ ಮಟ್ಟ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಫಾಲೋ, ಕಮೆಂಟ್ ಎರಡೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್. ಥ್ಯಾಂಕ್ ಯು ಸೋ ಮಚ್.